ಎಲ್ರಿಗೂ ನಮಸ್ಕಾರ. ಪವಿತ್ರ ತಿಪ್ಪೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮಗೇನಾದರೂ ಮಾನಸಿಕವಾಗಿ ತುಂಬ ಬೇಜಾರಾಗ್ತಾ ಇದೆ, ನೆಮ್ಮದಿ ಇಲ್ಲ, ಏನೋ ಒಂದು ಕಳ್ಕೊಂಡಿದ್ವಿ, ಏನಾದರೂ ಒಂದು ಮಾಡೋಕ್ಕೆ ಹೋಗಬೇಕು, ನಮಗೆ ಆಗ್ತಾ ಇಲ್ಲ, ಏನೋ ಒಂಥರ ಮನಸ್ಸಿಗೆ ಅಸಮಾಧಾನ ಆಗ್ತಾಯಿದೆ, ಏನೋ ಒಂಥರ ಕಿರಿಕಿರಿ ಆಗ್ತಾಯಿದೆ, ಮತ್ತು ನಾವು ಮಾಡಬೇಕು ಅನ್ನಿಸ್ತಾ ಇರುತ್ತೆ ಆ ಕೆಲಸ, ಬಟ್ ಮಾಡೋಕ್ಕಾಗ್ತಾ ಇರಲ್ಲ. ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಏನೋ ಒಂಥರ ಸುಮ್ಮನೆ ಒಂದು ಹತ್ರ ಕೂತ್ಕೊಂಡೇ ಇರೋಣ ಅನಿಸುತ್ತೆ, ಏನೋ ಒಂಥರ ಬೇಜಾರಾಗ್ತಾಯಿದೆ ಅಂತ ಅನಿಸಿದರೆ ನಿಮಗೆ ನಾನೊಂದು ನಿಮಗೆ ಚಮತ್ಕಾರವಾದ ಟ್ರಿಕ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಿಗೆಲ್ಲ ಈ ರೀತಿ ಆಗ್ತಾಯಿದೆ ಅವರು ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ. ನಿಜವಾಗ್ಲೂ ನಿಮಗೆ ತುಂಬ ಅಂದರೆ ತುಂಬ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಏನಿಲ್ಲ, ತುಂಬ ಸಿಂಪಲ್ ನೋಡಿರಿ. ಅರಿಶಿನ ಕೊಂಬೆ ಒಂದು, ಈ ಥರ ಹಳದಿ ದಾರ ತಗೊಳ್ಳಿ. ಈ ಒಂದು ದಾರನ ನೋಡಿ ನಮಗೆ ಎಷ್ಟು ಬೇಕು ತುಳಸಿ ಗಿಡಕ್ಕೆ ಕಟ್ಟೋಕ್ಕೆ ಸ್ವಲ್ಪ ಆದರೂ ಸಾಕಾಗುತ್ತೆ. ನೋಡಿ ಈ ರೀತಿ ಹಿಂಗೆ ಇದನ್ನು ಗಂಟು ಹಾಕ್ಕೊಳ್ಳೋಣ. ಸ್ವಲ್ಪ ಟೈಟಾಗಿರಲಿ. ಅದು ಉಗಿಸ್ತು ನಾನು ಕಟ್ಟಬೇಕಾದ್ರೆ ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಗಂಟು ಹಾಕ್ಕೋಬೇಕು. ಈ ರೀತಿ ಗಂಟು ಹಾಕ್ಕೋಬೇಕು. ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ತಾಮ್ರದ ಚೆಂಬಲ್ಲಿ ನೀರು ತೊಗೋಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ತಾಮ್ರ ಚೆಂಬು ಇಲ್ಲ, ಈಗ ಆಲ್ಮೋಸ್ಟ್ ಎಲ್ಲರ ಮನೇಲಿ ತಾಮ್ರ ಚೆಂಬು ಇದ್ದೇ ಇರುತ್ತೆ. ತಾಮ್ರ ಚೆಂಬಲ್ಲಿ ನೀರು ತೊಗೋಬೇಕು. ಇದಕ್ಕೆ ದೇವ್ರ ಮನೇಲಿ ಹೋಗಿ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಬಿಟ್ಟು ಊದಿನ ಕಡ್ಡಿ ತೊಗೊಂಡು ಬೆಳಗ್ಗೆ ಮನೋಸಂಕಲ್ಪ ಮಾಡ್ಕೋಬೇಕು. ನಿಮಗೆ ಯಾವ ದೇವ್ರನ್ನೋ ಇಷ್ಟನೋ ಆ ದೇವ್ರನ್ನ ನೀವು ನೆನೆಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬೇಕು. ಇದನ್ನು ಪೂಜೆ ಮಾಡಿ ಸ್ವಲ್ಪ ಹೂವು ಇದ್ದರೆ ಹೂವನೂ ಇಟ್ಟು ಪೂಜೆ ಮಾಡಿ, ಆ ಥರ ಎಲ್ಲ ಮಾಡಿ ಆದಮೇಲೆ ನೀವೇನು ಮಾಡಬೇಕು, ಇದನ್ನು ತಗೊಂಡೋಗಿ ತುಳಸಿ ಗಿಡಕ್ಕೆ ನೀರು ಒಯ್ದು ಆ ಒಂದು ತಾಮ್ರದ ಚೆಂಬಲ್ಲಿ ನಾವು ನಿಮಗೇನಾಗ್ತಾಯಿದೆ, ಯಾಕೆ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾಯಿದೆ ಅದನ್ನೆಲ್ಲ ನೆನೆಸ್ಕೊಂಡು, ದೇವರೇ ನನಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡಪ್ಪ, ಯಾಕೆ ಈ ಥರ ಆಗ್ತಾಯಿದೆ ಅಂಥೇಳಿ ನೀವು ತುಂಬ ಒಂದು ಸ್ವಲ್ಪ ಮನೋಸಂಕಲ್ಪ ಮಾಡಿಕೊಂಡು, ನಿಮ್ಗೆ ಯಾವುದಾದ್ರೂ ಇಷ್ಟವಾದ ಪ್ರಾರ್ಥನೆ ಮಾಡಿಕೊಂಡು ಅಥವಾ ನಿಮ್ಗೆ ಇಷ್ಟವಾದ ದೇವ್ರನ್ನ ನೆನೆಸ್ಕೊಂಡು ನೀವು ಇದನ್ನು ತಗೊಂಡೋಗಿ ತುಳಸಿ ಗಿಡಕ್ಕೆ ಕಟ್ಟಬೇಕು. ತುಳಸಿ ಗಿಡಕ್ಕೆ ಕಟ್ಟಿ 3 ಸಲ ಪ್ರದಕ್ಷಿಣೆ ಹಾಕಬೇಕು. ಆ ರೀತಿ 3 ಸಲ ಪ್ರದಕ್ಷಿಣೆ ಹಾಕಿ ನಿಮಗೆ 10 ನಿಮಿಷದಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂಥೇಳಿ, ಕೇವಲ ಅರ್ಧ ಗಂಟೆಗೆ ನೀವು ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿ ಆಗ್ತೀರಾ, ಎನರ್ಜಿ ಬರುತ್ತೆ. ನಿಮ್ಗೆ ಅಂದ್ಕೊಳ್ಳೋಕ್ಕೆ, ನಿಮಗೆ ನೆನ್ಪು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ತುಂಬ ಆ್ಯಕ್ಟಿವ್ ಆಗ್ತೀರಾ ನೀವು. ಖಂಡಿತ ನಾನು ಕೂಡ ಇದನ್ನು ತುಂಬ ಫಾಲೋ ಮಾಡಿದ್ದೀನಿ, ತುಂಬ ಜನನೂ ಕೂಡ ಇದನ್ನು ಫಾಲೋ ಮಾಡಿದ್ದಾರೆ. ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ, ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಮಾಡಿರಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಇದನ್ನು ಮಾಡೋಕ್ಕೆ ಯಾವುದೇ ರೀತಿಯಾದ ಟೈಮು ಬೇಡ, ದಿನ ಬೇಡ, ಏನು ಬೇಡ. ನಿಮಗೆ ಯಾವಾಗ ಬೇಜಾರಾಗ್ತಾಯಿದೆ ಆವಾಗ ಮಾಡ್ಬೋದು ಇದನ್ನ. ಸೊ ಹಂಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಮಾಡೇ ಮಾಡ್ತೀರಾ. ಮಾಡಬೇಕು ಅನ್ನಿಸ್ತಾ ಇರುತ್ತೆ ನೋಡಿ, ನಿಮಗೆ ತುಂಬ ಮನಸ್ಸಿಗೆ ಬೇಜಾರಾದಾಗ ನೀವು ಮಾಡಿ ಇದನ್ನು, ನಿಜವಾಗ್ಲೂ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಕ್ಕೇನು ಯಾವ ವಾರ ಮಾಡಬೇಕು ಆ ವಾರ ಮಾಡಬೇಕು ಅನ್ನೋಂಗಿಲ್ಲ. ನಮಗೆ ಮನಸ್ಸು ಯಾವಾಗ ಬೇಕಾದ್ರೂ ಬೇಜಾರಾಗುತ್ತಲ್ವ, ವಾರ ಕೇಳಿ ಟೈಮ್ ಕೇಳಿ ನಮ್ಮ ಮನಸ್ಸು ಬೇಜಾರಾಗಲ್ಲಲ್ವ. ಸೊ ಹಂಗಾಗಿ ನಿಮ್ಗೆ ಯಾವಾಗೆಲ್ಲ ಆ ಥರ ಅನಿಸುತ್ತೋ ಇದನ್ನು ಮಾಡಿ. ನಿಮಗೆ ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅರಿಶಿನದಲ್ಲಿ ನಮಗೆ ನಿಜವಾಗ್ಲೂ ನಾವು ಅರಿಶಿನ ಹಚ್ಕೊಂಡಾಗ ಮುಖಕ್ಕೆ ಆಗಲಿ ಕೈ ಕಾಲಿಗೆ ಅರಿಶಿನ ಹಚ್ಕೊಂಡಾಗ ಏನೋ ಒಂಥರ ಮೈಯೆಲ್ಲ ಚೇತನವಾಗಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಂಗಾಗಿ ಅರಿಶಿನದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಅಂಥೇಳಿ ಸೈನ್ಸಿಸ್ಟಲ್ಲಿ ಗೊತ್ತಾಗಿದೆ. ಸೊ ಹಂಗಾಗಿ ದಯವಿಟ್ಟು ಅರಿಶಿನ ನೀವು ಈ ರೀತಿ ಮಾಡೋದ್ರಿಂದ ನಿಮಗೊಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ರೀತಿಯಾದ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ನನಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.